ಅಲ್ಲಿ ಏನು ಕಾಣಿಸಲ್ಲ, ಫುಲ್ ಫಾಗ್ ತುಂಬ್ಕೊಂಡೈತೆ. ಇನ್ನೊಂದು 5-10 ನಿಮಿಷ ಆದ್ಮೇಲೆ ಫಾಗೆಲ್ಲ ಹೋದ್ಮೇಲೆ ನಿಮ್ಗೆ ಫುಲ್ ಜೂದನ್ ಫೋರ್ಟೇ ಕಾಣಿಸ್ಬಿಡುತ್ತೆ. ಆ ಥರ ಫಾಗ್ ತುಂಬ್ಕೊಂಡೈತೆ. ಮುಂದೆ ಅಲ್ಲಿ ಚಿಕ್ಕದಾಗಿ ಪಾರ್ಕಿಂಗ್ ಕಾಣಿಸ್ಬೋದು ನಿಮಗೆ. ಅಲ್ಲಿಂದ ಸ್ವಲ್ಪ ದೂರ ಐತೆ ರಿವರ್ಸ್ ವಾಟರ್ ಫಾಲ್ಸು. ಮುಂಚೆನೇ ಫೋನ್ ಮಾಡಿ ಊಟ ರೆಡಿ ಮಾಡೋಕ್ಕೆ ಕೇಳಿದ್ವಿ. ಅವರೇ ಬಂದು ಇವಾಗ ಅಲ್ಲೆಲ್ಲೋ ಲೊಕೇಶನ್ ಐತೆ ಅಂತ ಕರ್ಕೊಂಡು ಹೋಗ್ತವ್ರೆ. ಅಲ್ಲಿ ಅವ್ರ ಮನೆ. ಪ್ರಮೋದ್ ಹೋಗೋನೆ ಲೊಕೇಶನ್ ನೋಡ್ಕೊಂಬರೋಕ್ಕೆ. ಸೊ ನಾವಿವಾಗ ಹೋಗೋಣ. ಖಾನ ರೆಡಿ ಟೀಕ್. ಊಟನೂ ರೆಡಿ ಆಗೈತಂತೆ. ಸೊ ಅಲ್ಲೋಗಿ ಊಟ ಮಾಡಿಕೊಂಡು ನಿಮಗೆ ಕಾಣಿಸ್ತಾ ಇರಲ್ಲ ಅನ್ಕೋತೀನಿ, ಜೂದನ್ ಫೋರ್ಟ್ ಐತೆ ಫಾಗ್ಗಳಿಂದ. ಫಾಗ್ಸ್ ಫುಲ್ಲು ಕವರ್ ಮಾಡಿಬಿಟ್ಟೈತೆ ಜೂದನ್ ಫೋರ್ಟ್ನ. ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಊಟ ಮಾಡಿ ಇಲ್ಲೇ ಎಲ್ಲೋ ಪಕ್ಕದಲ್ಲಿ ವಾಟರ್ ಫಾಲ್ಸ್ ಐತೆ, ಅದನ್ನ ನೋಡಿಕೊಂಡು ಮತ್ತೆ ನೈಟ್ ಇಲ್ಲಿಗೆ ಬಂದು ಇವ್ರ ಮನೆ ಹತ್ರನೇ ಟೆಂಟ್ ಸ್ಟೇ ಮಾಡೋಣ ಅಂದ್ಕೊತೀವಿ. ಟೆಂಟು ಆಲ್ರೆಡಿ ನಮ್ಮ ಹತ್ರನೇ ಐತೆ. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಸದ್ಯಕ್ಕೆ ಇವಾಗ ಅವ್ರ ಮನೆ ಹತ್ರ ಹೋಗಿ ಊಟ ಮಾಡೋಣ. ಇವತ್ತು ಊಟ ಮಾಡಿದ್ವಿ. ಊಟ ಚೆನ್ನಾಗಿತ್ತು. ಏನೋ ಮೊಟ್ಟೆ ಪಲ್ಯ ಪ್ಲಸ್ ರೈಸ್ ಹೇಳಿದ್ವಿ. ನಾವು ಬರೋಷ್ಟು ರೆಡಿ ಮಾಡಿ ಬೇರೆ ಇಕ್ಕಿದ್ರು. ಅದು ಊಟ ಮಾಡ್ಕೊಂಡು ಇವಾಗ ಇಲ್ಲೇ ಚಿಕ್ಕದಾಗಿರೋ ವಾಟರ್ ಫಾಲ್ಸ್ ನೀರು ಹರಿತಾ ಇದೆ, ಅಲ್ಲಿ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀವಿ. ಇಲ್ಲಿ ಚೆನ್ನಾಗೈತಾನೆ. ಸ್ನಾನ ಮಾಡ್ಕೊಂಡಾದ್ಮೇಲೆ ರಿವರ್ಸ್ ವಾಟರ್ ಫಾಲ್ಸ್ ನೋಡಿಕೊಂಡು ಅದಾದಮೇಲೆ ಜೂದನ್ ಫೋರ್ಟ್ ನೋಡಿಕೊಂಡು ತಿರ್ಗಾ ಇಲ್ಲಿಗೆ ಬಂದು ಆ ರೂಮ್ ಹತ್ರ ಹೋಗಿ ಟೆಂಟ್ ಹಾಕೊಂಡು ಹೋಗ್ತೀವಿ ನೈಟು. ಇಲ್ಲೇ ಬಿದ್ದೋಣ ನಡಿಯ. ಏನು ಕಾಸ ಕೊಡ್ತೀವಿ ಇದಕ್ಕೆ. ನೇಚರ್ ಇಲ್ಲಿ ಸ್ವಲ್ಪ ಆಳ ಇದ್ರೆ ಮಲ್ಕೊಂಡ್ಬಿಡ್ಬೋದು ಇಲ್ಲೇ. ಹಾಂ ಆಳ ಐತೆ ನೋಡಲ್ಲಿ. ಹಾಂ ರೆಡಿ ಗೋ 1 2 3 ಸ್ಟಾರ್ಟ್. ಸಖತ್ತಾಗಿರೋ ವ್ಯೂ ಐತೆ. ಅಲ್ಲಿ ಹೋಗಿ ನಾವು ಅದು ಯಾವುದಂದ್ರೆ ನಾವು ಆವಾಗಲೇ 2 ಕಲ್ಲುಗಳು ನಡ್ಕೊಂಬಂದು ಗೊತ್ತಾ, ಅದೇ ಸ್ಪಾಟ್ ಅದು. ಸದ್ಯಕ್ಕೆ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಊಟ ಗಿಡ ತಿನ್ಕೊಂಡು ರಿವರ್ಸ್ ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಫಿಕ್ಸ್ ಚೆನ್ನಾಗಿ ಕಾಣಿಸ್ತದೆ ಅನ್ಕೋತೀನಿ. ನೋಡಿ ಇನ್ನೂ ಫಾಗ್ ತುಂಬ್ಕೊಂಡೈತೆ ಜೂದನ್ ಫೋರ್ಟು. ಅದ್ರ ಮೇಲೆ ಹೋಗೋಣ ಅಂತ ಇವಾಗ. ಸುಮಾರು 5 ಅವರ್ ಆಗುತ್ತೆ ಅಂತ ಟ್ರಕ್ ಹೋಗಿ ಬರೋಕ್ಕೆ, ಅಪ್ ಆ್ಯಂಡ್ ಡೌನು. ಸೊ ಇವಾಗ ರಿವರ್ಸ್ ವಾಟರ್ ಫಾಲ್ಸ್ ನೋಡಿಕೊಂಡು ಬೇಗ ಹಂಗೆ ಜೂದನ್ ಫೋರ್ಟ್ಗೆ ಹೋಗಿ ಅದನ್ನು ಫಿನಿಷ್ ಮಾಡ್ಕೊಂಬಂದು ನಮ್ಮದು ಅಂಗಡಿ ಅಂದ್ಕೊಳ್ಳಿ, ಆ ಅಂಗಡಿ ಹತ್ರ ಟೆಂಟ್ ಹಾಕ್ಕೊಂಡು ಮಲಗಬೇಕು ನೈಟು. ನೋಡಿ ಇಲ್ಲಿ ಚಿಕ್ಕದಾಗೊಂದು ಬೆಟ್ಟ ತಗೊಂಡಿದ್ದಲ್ಲ, ಅದೇ ವಾನರ್ಲಿಂಗಿ ಪಿನಾಕಲ್ ಅಂತ. ಅದ್ರ ಪಕ್ಕದಲ್ಲಿರೋದು ಜೂದನ್ ಫೋರ್ಟು. ಸೊ ಇದೇ ಅಲ್ಲಿ ಕಾಣ್ತೈತಲ್ಲ ಅದೇ ರಿವರ್ಸ್ ವಾಟರ್ ಫಾಲ್ಸ್ ವ್ಯೂ ಪಾಯಿಂಟು. ಸೊ ಅಲ್ಲಿಂದ ಮೋಡಗಳೇ ಬರ್ತೈತೆ, ಫುಲ್ ಫಾಗು. ನೀರಂತೂ ರಿವರ್ಸಾಗಿ ಬರ್ತಾನೆ ಇಲ್ಲ. ಇದೇ ವಾಟರ್ ಫಾಲ್ಸು. ಇದು ನಂಗೆ ಗೊತ್ತಿರೋವಾಗ ಇದೆ ರಿವರ್ಸಾಗಿ ಹರಿಯೋದು. ಅಲ್ಲೇ ವಾಟರ್ ಫಾಲ್ಸ್ ಐತೆ ಚಿಕ್ಕದಾಗಿ ಚೊಕ್ಕದಾಗಿ. ಫಾಗಲ್ಲಿ ಫಾಗು ಒಂದು ಮಗ್ನಲ್ಲಿ ಹಾಲು. ಅಲ್ಲಿ ಕಾಡೈತೆ ವಾಟರ್ ಫಾಲ್ಸ್ಗಳು ನೋಡು, 2 ಕ್ಯಾಮ್ರಾದಲ್ಲಿ ಕಾಣಿಸ್ತಾನೆ ಇಲ್ಲ. ಒಳ್ಳೆ ಹೀರೋ ಥರ ಆಗಿದೆಯಾ, ಒಳ್ಳೆ ಹೀರೋ ಥರ ಇದೆಯಾ. ಏನು ಸಮಾಚಾರ? ಎಲ್ಲ ಬರೋಣ ಕಾಣಿಸ್ತಾನೆ ಇಲ್ಲ ನೋಡಿ. ಇವಾಗ ಯಾರು ಕಾಣಿಸ್ತಿಲ್ಲ ನಿಮಗೆ. ಅಲ್ಲೊಬ್ಬ ಮನುಷ್ಯ ಬರ್ತಾನೆ ಇವಾಗ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡು. ಕಾಣ್ತೈತೆ ವಾಟರ್ ಫಾಲ್ಸ್. ಅಲ್ಲೇ ಇರೋದ್ಲೇ ಈ ವಾಟರ್ ಫಾಲ್ಗಳೇ. ನಾವು ಇಲ್ಲಿಗೆ ಬಂದಿದ್ದೀವಿ. ನೋಡು ಇಲ್ಲಿಂದ ಸಖತ್ತಾಗಿ ಕಾಣಿಸುತ್ತೆ ವ್ಯೂ. ಅಲ್ಲಿ ಹೋದ್ಮೇಲೆ ವಾಟರ್ ಫಾಲ್ಸ್ ತೋರಿಸ್ತೀನಿ ನಿಮಗೆ ರಿವರ್ಸ್. ಆ್ಯಕ್ಚುಲಿ ನಾವು ಬಂದಿರೋದು ತಪ್ಪಾಗಿರೋ ರಿವರ್ಸ್ ವಾಟರ್ ಫಾಲ್ಸ್, ಅದು ಅಲ್ವೇ ಅಲ್ಲ.
ಮುಂದೆ ಐತೆ ರಿವರ್ಸ್ ವಾಟರ್ ಫಾಲ್ಸು, ಅಲ್ಲಿ ಹೋಗಿ ನೋಡೋಣ. ಕಾಂತ ಬಜ್ಜಿ ಅಂದರೆ ನಮ್ಮೂರ ಕಡೆ ಹಂಗೆ ಅಂತ ಈರುಳ್ಳಿದು ಆಯ್ತು. ಆಮೇಲೆ ಈರುಳ್ಳಿ ಮಾಡ್ತಾರೆ. ಇಲ್ಲಿ ಮುಂದೆ ನೋಡಿ ಇದೆ ರಿವರ್ಸ್ ವಾಟರ್ ಫಾಲ್ಸು. ಸ್ವಲ್ಪ ಬೀಳ್ತೈತೆ ಮುಖಕ್ಕೆ ಹನಿಗಳು. ಇಲ್ಲಿಂದ ವ್ಯೂ ನೋಡಿ ಹೆಂಗೈತೆ. ವಾ, ನಾ ಇವತ್ತು ಏನು ಮಾಡೋದು ಅದನ್ನ ನಮ್ಮ ಜೀವನದಲ್ಲಿ ಆಗ್ಬಿಟ್ರೆ ಸಾಕ್ತಾನೆ. ಕೆಳಗಿಂದ ಮೇಲೆ ಗಂಟ ಬಂದ್ಬಿಟ್ವಿ. ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಹಿಂಗೆ ಮುಂದೆ ಹೋದರೆ ಮೇನ್ ಪಾಯಿಂಟ್ ಸಿಗುತ್ತೆ. ಎರಡು ಬೆಟ್ಟಕ್ಕೆ ಸೆಂಟ್ರಲ್ಲಿ ಸ್ವಲ್ಪ ಚಿಕ್ಕ ದಾರಿ ಇರುತ್ತೆ. ಅಂದರೆ ಮುಂಚೆಯಲ್ಲಿ ಇದೇ ಥರ ಸ್ಟೆಪ್ಸ್ಗಳಿತ್ತು. ಯಾವಾಗ ಬ್ರಿಟಿಷರು ಬಂದು ಅದನ್ನ ಮರಾಠರ ಮೇಲೆ ದಾಳಿ ಮಾಡಿದ್ರು ಆವಾಗ ಅದನ್ನ ಬ್ರಿಟಿಷರು ಹಾಳು ಮಾಡವ್ರೆ. ಸೊ ಆವಾಗಿಂದ ಆ ಕಲ್ಲೆಲ್ಲ ಅದಾಗೈತೆ. ಅಲ್ಲಿ ಸ್ವಲ್ಪ ಟಫ್ ಇರುತ್ತೆ. ಸೊ ಇಲ್ಲಿಂದ ಕಾಡೆ ವ್ಯೂ ನೋಡಿದ್ರೆ ಹೆಂಗಿರುತ್ತೆ. ಏನೊಂದು ಏನು ಕಾಣಿಸಲ್ಲ. ಮೇನ್ ಡೋರಿಂದ ವಾಡೆ ಬಂದ ತಕ್ಷಣ ಈ ಥರ ಸ್ವಲ್ಪ ಮೆಟ್ಲು ಸಿಗುತ್ತೆ. ಇದು ಎತ್ಕೊಂಡ್ಬಂದು ನೋಡಿ ಯಾವ ಥರ ಸ್ಟೀಪ್ ಐತೆ ಈ ಕಡೆ ಅಂತ. ಇಲ್ಲಿ ಲಗ್ಗ ಕಾಣ್ತೈತೆ ಹತ್ತಾರ ಯಾರೋ. ಇಲ್ಲಿಂದ ಬಂದು ಹಿಂಗೆ ಬಂದು ಇದು ಮೇನ್ ಎಂಟ್ರಿ. ಇವಾಗ ಇಲ್ಲಿಂದ ಮೇಲೆ ಹೋಗೋಣ. ಸೊ ವಾನರಲಿಂಗಿ ಪಿನ್ನಾಕಲ್ ಕಾಣಿಸುತ್ತೆ. ಆ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾಯಿದ್ದೀವಿ ಇವಾಗ ಮೇಲೆ. ಎಕ್ಸಾಕ್ಟಾಗಿ ನಮ್ಮ ಮುಂದೆನೇ ಐತೆ. ಕ್ಯಾಮ್ರಲ್ಲಿ ಕಾಣಿಸ್ತೈತೆ, ರಿಯಲಾಗಿ ಕಾಣಿಸಲ್ಲ, ಕ್ಯಾಮ್ರಲ್ಲಿ ಕಾಣಿಸ್ತೈತೆ. ಅದೇ ವಾನರಲಿಂಗಿ ಪಿನ್ನಾಕಲು. ಇಲ್ಲಿಂದ ಇದೆಲ್ಲ ಸ್ಕ್ರೂಗಳು ಹಾಕೋರೆ. ಇಲ್ಲಿಂದ ಅದಕ್ಕೆ ಟಾಪಲ್ಲಿ ಈ ಥರ ಸ್ಕ್ರೂಗಳು ಹಾಕಿರ್ತಾರೆ. ಸೊ ಇನ್ನೊಂದು ದೀಪಾವಳಿ ಮುಗಿದ್ಮೇಲೆ ರ್ಯಾಪಿಂಗ್ ಸ್ಟಾರ್ಟ್ ಆಗುತ್ತಂತೆ.
ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಧನ್ಯ ಕೊಟ್ಟು ನಮ್ಗೆ ಸಿಗಲೇ ಇಲ್ಲ, ಹುಡುಕಿ ಸಾಕಾಯಿತು. ಅದ್ರಲ್ಲಿ ಬೇರೆ ಟೈಮ್ ಜಾಸ್ತಿ ಆಗೈತೆ. ಸೊ ಈಗ ಕೆಳಗಡೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಇನ್ನೂ ಆಲ್ಮೋಸ್ಟ್ 1.5 ಅವರ್ ಆಗುತ್ತೆ ರೀಚ್ ಆಗೋಕ್ಕೆ. ಅಲ್ಲಿ ರೀಚ್ ಆದ ತಕ್ಷಣ ಚಿಕನ್ ಹೇಳಿದ್ದೀವಿ ನೈಟ್ ಊಟಕ್ಕೆ. ಸೊ ರೆಡಿ ಮಾಡಿರ್ತಾರೆ ಅನ್ಕೋತೀನಿ ಹೋಗೋಷ್ಟೊಳಗಡೆ. ರೆಡಿ ಮಾಡಿಬಿಟ್ರೆ ತಿನ್ಕೊಂಡು ಮಲಗೋದು ತಿಂಡಿ ಹಾಕ್ಕೊಂಡು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್. ಜೂದನ್ ಫೋರ್ಟ್.